ಬುಲೆಟ್ ಬೈಕ್ ತಂದ್ರು ಪಾರ್ಟಿ ಕೊಡ್ತಿಲ್ಲತ್ತ, ಅದಕ್ಕೆ ಚಾವಿ ಎತ್ಕೊಂಡ್ಬಿಟ್ರ. ಸ್ವಲ್ಪ ಹೊರಗೆ ಕೆಲಸ ಮುಗಿಸ್ಕೊಂಬರ್ತೀನಿ ಅಂತ ಗೋ ಗೈಸ್. ನೋಡ್ರಿ ಇಲ್ಲೆಲ್ಲ ಶಿಸ್ತು ಇದು ಮಾಡ್ಕೊಂಡೆ, ಕಾರ್ನೆಲ್ಲ ಶಿಸ್ತು ಹುರ್ಕೊಂಡಿನಿ. ಇವಾಗ ಟೇಸ್ಟ್ ಮಾಡೋ ಸಮಯ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ರೆ ಕ್ರೇಜಿ ಇನ್ಸಾನ್. ಇವತ್ತ ಬೆಳಗ್ಗೆನೇ ಎದ್ದೀನಿ. ನೋಡಿದ್ರೆ ತಾಬಾಡು ಮಳೆಯಾಗಿ ಮಾತಾಪಿಸ್ ಜಿಟಿ ಮಳೆ ಆಯ್ತದ. ಅದ್ರ ಸಂದೆ ಸ್ವಲ್ಪ ಜಸ್ಟ್ದಾಗ ಪಟಾಪಟ ಅಂತಲಕ್ಕೆ ಬಟ್ಟೆ ತೊಗೊಂಡು ಓಡಿ ಬಂದೆ. ಇವನು ಹುಟ್ಟಿದ್ದನು ನೀನು ನೈಟ್ 1 ಗಂಟೆ ಹೋಗೋದಿನ ಕಷ್ಟಪಟ್ಟು ಮತ್ತು ಮುಂಜಾನೆ ಒಣಗುತ್ತಪ್ಪ ಅನ್ಕೊಂಡ್ಕೆ ಮುಕ್ಕೊಂಡಿನಿ. ಮಳೆ ಹೊಡ್ಯಾಕತ್ ಬಿಡೋ, ನಾನು ನೋಡಿಯಲ್ಲ. ಸೌಂಡಾಗಿ ಎದ್ದು ಓಡಿಯಾಗಿ ಬಟ್ಟೆ ತೆಗೆದು ಪಟ್ಟೆ ಹೊಟ್ಟೆ ಒಳತನಾಗಿನಿ. ಬರೀ ಇವತ್ತು ಕಾಲೇಜ್ಗೆ ಹೋಗ್ಬೇಕಂದ್ರೆ ಜಿಟಿ ಮಳೆ ಎತ್ಬಿಟ್ಟದ, ಹೆಂಗೆ ಹೋಗ್ಬೇಕು ಅನ್ನೋ ಚಿಂತಿತ್ತದ. ರಾಣಿ ತೊಗೊಂಡು ಹೋದ್ರೆ ಕಾಲೇಜ್ಗೆ ಹೋಗೋದ್ರೆ ನಂದು ಮಳೆ ಇಂಥರ ಜಳಕನೇ ಆಗುತ್ತೆ. ರಾಣಿ ಬಿಟ್ಟು ಹೋದ್ರೆ ಮತ್ತು ನಮ್ಮ ಕೆಲಸಗಳದ ಭಾಳ ಆ ಕಡೆನ ಬೇರೆ ಕಡೆ ಹೋಗ್ಬೇಕು, ಮತ್ತಿನ್ನೂ ಬೇರೆ ಕಡೆ ಹೋಗ್ಬೇಕು. ರಾಣಿ ಯೂಸ್ ಭಾಳ ಅದ, ಬಟ್ ಏನು ಮಾಡಬೇಕು ತಿಳಿಲಿಲ್ಲ. ಜಿಟಿ ಮಳೆ ಆಗ್ಯದ. ಮಳೆ ಅಂತ ಗೊತ್ತದ. ಅಲ್ಲಿ ಹೋಗೋದಕ್ಕೆ ಕಾಲೇಜ್ಗೆ ಹೋಗೋದಕ್ಕೆ ನನ್ನ ಹಾಲತ್ತಂತೂ ನನಗೆ ಗೊತ್ತದ. ಮಧ್ಯಾಹ್ನ ತಕ್ಷಣ ಗುಡುಗು ಮುಂಚೆ ಬರ್ತಿದ್ದೆ ಏನು ನೋಡೋಕೆ ತಿಳಿಯಲ್ಲ. ಗೈಸ್ ಬರೀ ಒಂದಿಷ್ಟು ಪ್ರೋಟೀನ್ ತಿನ್ನೋಮಂತ ಭಾಳ ದಿನದಿಂದ ನೆನಪಾಗಿದೆ. ಇವತ್ತು ಇಟ್ಕೊಂಡಿನಿ, ನೆನಪೇ ಆಗಲ್ಲ. ನೈಟ್ ವಿಡಿಯೋ ಎಡಿಟ್ ಮಾಡಿ ಮಾಡೋದ್ರಾಗ ಪ್ರೋಟೀನ್ ಬರ್ರಿ ಮೇಡಮ್ ಥಿಂಕ್ ಮಾಡಿದ್ದು ಏನು ಮಾಡಬೇಕು ಅನ್ನೋ ಗೊತ್ತಾಗಲ್ಲ. ಮೈ ಕೈವರ್ಕಲ್ಲ, ಕಾಲೇಜ್ಗೆ ಹೋಗಿ ಮಾಡಲೆ ನಿನಗೆ ಇರಲಿಲ್ಲ. ಆಮೇಲೆ ಮಧ್ಯಾಹ್ನ ಹೊಲೆ ಮಳೆ ನಿಂತಿಂದ ಹೇಳ್ತೀನಿ ಅಂತ ತೋರಿಸ್ತೀನಿ ಅಂತ. ಜಸ್ಟ್ ವೇಟ್ ಆ್ಯಂಡ್ ವಾಚ್. ಚಲೋ ಗೈಸ್, ಮಳೆ ಅಂತೂ ನಿಂತು ನೋಡ್ರಿ. ದೊಡ್ಡವರು ಸುಮ್ಮನೆ ಹೇಳಿಲ್ಲ, ಸಬರ್ ಕಪ್ಪಲ್ಲಿ ಮೀಟ ಹೋಗ್ತಾವೆ ಅಂತ ಹೇಳಿದ್ರೆ ಸ್ವಲ್ಪ ವೇಟ್ ಮಾಡಬೇಕು. ಏನೇ ಇರ್ಲಕ್ಕ ಸ್ವಲ್ಪ ತಾಳ್ಮೆ ಶಕ್ತಿ ಇರಬೇಕು. ಸ್ವಲ್ಪ ತಾಳಿದವನು ಬಾಳೆ ಏನಂತ ಹೇಳ್ತಿ. ಯಾಕಂದ್ರೆ ಅದು ಅಷ್ಟಲಿಂದ ನಾನು ಅವಸರ ಮಾಡಿ ಹೋಗಿದ್ದೆ ಅಂದ್ರೆ ಮೈ ತಿಸ್ಕೊಂಡು ಬಿಡ್ತಿದ್ದೆ. ಸ್ವಲ್ಪ ವೇಟ್ ಮಾಡಿದೆ, ತಾಳ್ಮೆಯಿಂದ ಕಾಯ್ದೆ. ಇವಾಗ ಮಳೆ ಅಂತ ನಿಂತು. ಜೀವನದಾಗ ತಾಳ್ಮೆ ಇರಬೇಕು. ನನಗಂತೂ ಅಷ್ಟೊಂದು ತಾಳ್ಮೆ ಇರಲಿಲ್ಲ ಇಲ್ಲಿವರೆಗೂ. ಬಟ್ ಇವಾಗ ಜವಾಬ್ದಾರಿಗಳು ಮೈ ಮೇಲೆ ಬಂದಾಗಿಂದ ತಾಳ್ಮೆ ಜಾಸ್ತಿನೇ ಆಗ್ಯದ. ಬರ್ರಿ ಹೊರಗಡೆ ಹೋಗಮಂತ ಕಾಲೇಜ್ಗೆ. A few moments later. ಗೈಸ್, ಮನ್ಯಾಗ ದೊಡ್ಡ ಫಿಲಾಸಫಿ ಹೊಡೆದ ಹಂಗೆ ಹೇಳ್ತಾರೆ. ಬಟ್ ಕಾಲೇಜಿಗೆ ಬರೋದ್ರಾಗ ಮನೆ ತೊಯ್ದೈತಿ. ನಡಬರಕ್ಕೆ ಮಳೆ ಬಂದ್ಬಿಡ್ತು. ಏನು ಮಾಡಿದ್ರಿ ಗೈಸ್? ಬರ್ರಿ ಇಲ್ಲಿ ನೋಡ್ರಿ ಅಮಾಯಕ ಇವನೇನು ಮಕ್ಕ ಹೇಳ್ತಿದ್ದಂಗೆ ಇಟ್ಕೊಂಡವನೇ ಮಳೆಯೆಲ್ಲ ತೊಯ್ದೇ ಬಿಟ್ಟದ. ಮನೆಯಾಗ ಹೇಳ್ದೆ ಇಲ್ಲ ದೊಡ್ಡ ಫಿಲಾಸಫಿಗಳು. ಬಟ್ ಬರೋದ್ರ ಎಲ್ಲ ಹಳ್ಳ ನಡೀತು. ಬರ್ರಿ ಮಳಿನೇ ಹಂಗದ. ಯಾಕೋ 2 ನಿಮಿಷ ಬರಕತ್ತದ. ಇದೆಲ್ಲ ಕಣ್ಣಪ್ಪ ಮತ್ತು ಕ್ಯಾಮ್ರಾಮ್ಯಾನ್ ಭಾಳ ದಿನದ ನಂತರ ಬಂದ ನೋಡ್ರಿ ಗೈಸ್. ನಮಸ್ಕಾರ. ಬರೀ ಗಾಯ್ಸ್, ಒಂದಷ್ಟು ಊಟ ಮಾಡೋಣಂತ ಕರೆಕ್ಟ್ ಊಟ ಟೈಮ್ಗೆ ಬಂದೇನೋ. ಯಾಕಂದ್ರೆ ಎಲ್ಲ ಮಳೆಗೆ ನಿಂದಿರ್ಬೇಕು, ಲೇಟ್ ಮಾಡಿದೆ. ಮಳೆ ಸಲುವಾಗಿ ಲೇಟ್ ಆಯಿತು. ಅದ್ರ ಸಲುವಾಗಿ ಇವಾಗ ಊಟ ಮಾಡೋಣ ಬರ್ರಿ ಗೈಸ್. ಮಳೆ ಅಂತೂ ತೋಬಡ್ ಹೊಡ್ಯಾಕತ್ತದ ನಮ್ಮ ಬಿಜಾಪುರದಾಗ. ನಿಮ್ಮ ಕಡೆ ಹಂಗೆ ಹೊಡ್ಯಾಕತ್ತದ ಕಾಮೆಂಟ್ ಮಾಡಿರಿ. ನೋಡ್ರಿ ಮಳೆ ಪೂರ ಮಳೆ ಹೊಡ್ಯಾಕತ್ತದ. ಮಳೆ ಏನು ಹೇಳೋಕ್ಕಾಗಲ್ಲ, ಅಷ್ಟು ಮಳೆ ಹೊಡ್ಯಾಕತ್ತದ. ಕಟಿಂಗ್ ಮಾಡ್ಕೊಂಬ ಗಾಯ್ಸುವ. ಕಟಿಂಗ್ ತೋರಿಸ್ತೀನಿ ಗೈಸ್ ನೋಡ್ರಿ. ಇಲ್ಲಿ ನಮ್ಮ ಸುದಿದು ಗಾಡಿ ಚಾವಿ ಯಾರೋ ಎತ್ಕೊಂಡೋಗ್ಯಾರ ಅಂತ. ಅದು ಯಾರು ಎತ್ಕೊಂಡೋಗ್ಯಾರ ಹೇಳಕ್ತಾ ಇರಲಿ ಯಾರು. ಒಟ್ಟು ಎತ್ಕೊಂಡೋಗ್ಯಾರ, ನಮ್ಮ ಗ್ಯಾಂಗ್ ಒಳಗೆ ಎತ್ಕೊಂಡೋಗ್ಯಾರ. ದಂಡುಪಾಳೆ ಗ್ಯಾಂಗ್ದಾಗೆ ಯಾರಂತ ಹೇಳಲ್ಯಾರ. ಅವ ಹೇಳ್ಬೇಕಂದ್ರೆ ನಾವು ಚಾವಿ ಒಂದು ಕೊಡ್ಬೇಕಂದ್ರೆ ಚಾ ಕುಡಿಸ್ಬೇಕಂತ. ಅಂದ್ರೆ ಜಸ್ಟ್ ಒಂದು ಚಾ. ಅವ ಬುಲೆಟ್ ಬೈಕ್ ತಂದ್ರು ಪಾರ್ಟಿ ಕೊಡ್ತಿಲ್ಲತ್ತ. ಜನ್ಮಕ್ಕೆ ಹೋಗೋ ಅವ ಹೇಳಕತ್ತಾನ, ಆದ್ರೂ ಕೊಡಲ್ಲ ಯಾರು. ಬರೀ ಸದಾ ಚಾವಿ ನೋಡ ಮತ್ತು ಹುಡುಗರ ಬಲ್ಲಿ ಇಷ್ಟಕ್ಕೆ ಕೊಡ್ತೀನಿ ನಾನೇ. ಆ ಚಾ ಕುಡಿಸ್ತೀನಿ ತಿಳಿಯೋಣ. ಚಾ ಕುಡಿದ್ನಂದ್ರೆ ಚಾವಿ ಕೊಟ್ಟು ಬಿಡ್ತೇನೆ. ಬರ್ರಿ ಲೆಟ್ಸ್ ಗೋ ಗೈಸ್. ಚಾವಿ ತೊಗೊಂಬರ ಕೊಂಡ್ರದವ್ರು. ಚಾವಿ ತೊಗೊಂಬಂದ್ರಿ. 12 seconds later. ಕಡುಗು ಅವನಿಗೆ ಟಪ್ಪಿಗೆ ಹಾಕಿ ರೊಕ್ಕ ದೆಪ್ಕೊಂಬಂದಾರ ನೋಡ್ರಿ ಇವರು ಪಾಪ. ಅದಕ್ಕೆ ಇಲ್ಲಿ ಚಾ ಅಂಗಡಿ ಬಂದಿವಿ. ಚಾ ಅಂಗಡಿಗೆ ಚಾ ಕುಡಿದು ಬಂದ್ರಿ.
ಚಹಾ ಕುಡ್ಬೇಕಿದ್ರೆ ಆಮೇಲೆ ಸಿಗ್ತೈತಿ ಚಹಾ ಕುಡ್ತೀವಿ ಚಹಾ ಅಲ್ಲ ಕಾಫಿ ಮಂದಿ ಮಾಡತ್ತಾರೆ ಕಾಫಿ ಕೊಡ ಮತ್ತು ಕಾಫಿ ಗೈಸ್ ಮನೆಗೆ ಬಂದ ಕರೆ ಇವಾಗ ರೆಡಿ ಆಗೀನಿ ಸ್ವಲ್ಪ ಹೊರಗಡೆ ಸ್ವಲ್ಪ ಒಂದು ಕೆಲಸ ಅದ ಆ ಕಡೆ ಒಂದು ಕೆಲಸ ಭೇಟಿಯಾಗಿ ಬರಬೇಕು ಅದ್ರ ಸಲುವಾಗಿ ಅಂತ ಹೇಳಿ ರೆಡಿ ಆಗೀನಿ ಇವಾಗ ನಿಮ್ಮ ಸ್ವಲ್ಪ ಫ್ರೆಶ್ ಅಪ್ ಆಗಿ ಸೀದಾ ಇವಾಗ ಸ್ವಲ್ಪ ಅದೊಂದು ಕೆಲಸ ಮುಗಿಸ್ಲಿಕ್ಕೆ ಬರ್ತೀನಿ ಅಂತ ಬಂದು ಆಮೇಲೆ ಏನೇನು ಮಾಡಬೇಕು ಏನೇನಿಲ್ಲ ನೈಟ್ ಏನು ಅಡುಗೆ ಮಾಡ್ಬೇಕು ಎಲ್ಲ ತೋರಿಸ್ತೀನಿ ಅಂತ ಏನೋ ಅಡುಗೆ ಮಾಡ್ಕೊಳಕ್ಕೇನೋ ಹಸು ಇಲ್ಲ ಅಂದರು ನೋಡಮಂತ ಬರ್ರಿ ಇವಾಗ ಸ್ವಲ್ಪ ಹೊರಗೆ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತೀನಿ ಅಂತ ಲೆಟ್ಸ್ ಗೋ 2000 years later. ಗೈಸ್ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಒಂದಿಷ್ಟು ಹಂಗೆ ತರಕಾರಿ ತಂದಿನಿ ಆ್ಯಂಡ್ ಕಾರ್ನ್ ತಂದಿನಿ ಮೆಕ್ಕೆ ತನಿ ಬರ್ರಿ ಮೆಕ್ಕೆ ತನಿ ಚಾಟ್ ಮಾಡೋಣ ಕಾರ್ನ್ ಚಾಟ್ ಮಾಡೋಣ ಅಂತ ತೋರಿಸ್ತೀನಿ ನಿಮ್ಗೆ ಕಾರ್ನ್ ಚಾಟ್ ಹೆಂಗೆ ಮಾಡೋದು ಅನ್ನೋದು ಇಲ್ಲಿ ಬಂದು ನೋಡ್ರಿ ಇಲ್ಲಿ ಚಂಪಕ್ಲಾಲ್ ಸೇಟ್ ಬರೀ ಇಂಥದೆಯಾ ಚಂಪಕ್ಲಾಲ್ ಬಂದು ನೋಡಿ ಚಂಪಕ್ಲಾಲ್ ಬರೀ ಆಯ್ತು ಇವಾಗ ಜಸ್ಟ್ ಪಟ ಅಂತೇಳಿ ಅದೆಲ್ಲ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಗ್ಯಾಸ್ ಹೈರಾಣಿಗೆ ಬರ್ರಿ ಗೈಸ್ ಕಾರ್ನ್ ತಂದು ಎಲ್ಲ ಹಿಂಗೆ ಬಿಚ್ಚಿನಿ ಎಲ್ಲ ಒಂದೊಂದು ಸಪ್ರೇಟ್ ಮಾಡೀನಿ ಇವಾಗ ಕಡಾಯಿ ಒಳಗೆ ಎಣ್ಣೆ ಹಾಕಿನಿ ಎಣ್ಣೆ ಒಳಗೆ ಕಾರ್ನ್ ಹಾಕಮಂತ ಬರ್ರಿ ಪಟ ಅಂತೇಳಕ್ಕೆ ಇಷ್ಟು ಕಾರ್ನ್ ಹುರಿದು ಮುಂದಿನೆಲ್ಲ ಪ್ರೊಸೀಜರ್ ಮ್ಯೂಸಿಕ್ನೇ ನೋಡ್ರಿ ನೀವು ಮ್ಯೂಸಿಕ್ ಏನೂ ಮಾತಾಡಲ್ಲ ನಾವು ಈಗ ಮೇಲಿದು ಗೈಸ್ ನೋಡ್ರಿ ಇಲ್ಲೆಲ್ಲ ಶಿಸ್ತು ಇದು ಮಾಡ್ಕೊಂಡೆ ಕಾರ್ನ್ ಎಲ್ಲ ಶಿಸ್ತು ಹುರ್ಕೊಂಡಿನಿ ಇವಾಗ ಟೇಸ್ಟ್ ಮಾಡೋ ಸಮಯ ಗೈಸ್ ಕಾರ್ನ್ ಚಾಟ್ ಅಂತೂ ಕಂಪ್ಲೀಟ್ ಆಯಿತು ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ ತಡ್ರಿ ಹಂಗೆ ಅನ್ನೋದು ಏಕ್ ನಂಬರ್ ಗೈಸ್ ಇದು ಚಾಟ್ ಮಸಾಲ ಏಕ್ ನಂಬರ್ ಅದ ಕಾರ್ನ್ ಹಂಗೆ ತಿನ್ನೋಕಿನ ಸ್ವಲ್ಪ ಈ ಥರ ಮಾಡ್ಕೊಂಡು ತಿಂದ್ರೆ ಭಾರಿ ಬೆಸ್ಟ್ ಅದ ನೀವು ಒಂದು ಸಲ ಮನೆ ಟ್ರೈ ಮಾಡಿರಿ ಹೇಳ್ತು ನಿಮ್ಗೆ ಮಳೆಗಾಲ ಮುಗಿತಾನೆ ಎಂಜಾಯ್ ಮಾಡಿರಿ ಕಾರ್ನ್ ತಿಂತೀನಿ ತಡಪ ಟಮಸ್ ನೀವು ಗಾಯ್ಸ್ ಊಟ ಇವಾಗ ಊಟಕ್ಕೆ ಮಾಡ್ಕೊಂಡಿನಿ ಒಂದಿಷ್ಟು ಅನ್ನ ಅದ ಒಂದಿಷ್ಟು ಸಾಂಬಾರು ಮಾಡ್ಕೊಂಡಿನಿ ಎಲ್ಲ ತೋರಿಸಿಲ್ಲ ಯಾಕಂದ್ರೆ ಏನು ಹೇಳಲ್ಲ ಯಾಕೆ ಹೇಳ್ಬೇಕು ನಿನ್ಗೆ ಯಾಕೆ ಆಮೇಲೆ ಗಾಯ್ಸ್ ಇವಾಗ ಒಂದಿಷ್ಟು ರೊಟ್ಟಿ ಅದಾವ ಒಂದಿಷ್ಟು ಏನಂತಾರ ಕಟ್ಟಿದ ರೊಟ್ಟಿ ಅದಾವ ಒಂದು ಸ್ವಲ್ಪ ಮೆತ್ತಗೆ ಮಾಡ್ಕೊಳ್ಳೋಮಂತ ಮಾಡ್ಕೊಂಡು ಅದ್ರ ಕೂಡ ಒಂದು ಚಿಕನ್ 65 ತಂದೀನಿ ಯಾಕೋ ತಿನ್ನಂಗಲ್ಲ ತಿತ್ತಿವತ್ತ ಅದಷ್ಟು ಒಂದಿಷ್ಟು ಪಾಕಿಲ್ ಚಿಕನ್ 65 ತಂದೀನಿ ಶಿಸ್ತಾಗೆ ಊಟ ಹಾಕ್ಕೊಂಡು ಉಣಮಂತ ಬನ್ನಿ ಗಾಯ್ಸ್ ನೀವು ಊಟ ಮಾಡಿರಲಿಲ್ಲ ನಾವು ಊಟ ಮಾಡ್ತೀವಿ ಸ್ವಲ್ಪ ಈಗ ಟೈಮ್ 10 ಆಗ್ಯದ ಗಾಯ್ಸ್ ಅದಕ್ಕೆ ಊಟನೇ ಮಾಡಿಲ್ಲ ಇನ್ನು ನಮ್ಮ ಸ್ವೀಟಿ ಬಗ್ಗೆ ಭಾಳ ಜನ ಕೇಳಕತ್ತೀರಿ ನಮ್ಮ ಸ್ವೀಟಿ ಯಾರೋ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಯಾರ ಅವರು ಆರಾಮ್ ಕೋರ್ಗಳು ಸಿಕ್ಕಿಲ್ಲ ತೊಗೊಂಡು ಹೋದವರು ವಾಪಸ್ ಬಿಟ್ಟಿಲ್ಲ ನಮ್ಮ ಸ್ವೀಟಿ ಅಂತೂ ವಾಪಸ್ ಬರಲ್ಲ ಐ ಥಿಂಕ್ ಇಷ್ಟು ದಿನ ಅಂತೂ ಹೋಗಲ್ಲ ನಮ್ಮ ಸ್ವೀಟಿ ಹೋದ್ರೆ 1-2 ತಾಸು ಹೊರಗೆ ಮನೆ ಬಿಟ್ಟು ಹೋಗಲ್ಲ ಅದು ಫುಲ್ಲು ಒಂಥರ ಏನಂತಾರ ಹಳ್ಳಿ ಯೂಸ್ ಆಗಿರ್ತಾರ ಸಿಟಿ ಬಂದಿರ್ತಾರೆ ಆ ಟೈಪ್ ಅದು ಒಂಥರ ಇದ್ರದ್ದು ದೇಸಿ ಬೆಕ್ಕ ಇರಲಿಲ್ಲ ಸ್ವೀಟಿ ಯಾರ ಕೈಯಾಗ ಸಿಗ್ತಿರ್ಲಿಲ್ಲ ಬಟ್ ಹೆಂಗೆ ಸಿಕ್ಕದು ಏನು ಸಿಕ್ಕದು ಸ್ವಲ್ಪ ಆರಾಮಿರಲಿಲ್ಲ ಅಂತ ಎತ್ಕೊಂಡು ಏನು ಮಾಡ್ರೆ ಇನ್ನಾದ್ರೂ ಬಂದಿಲ್ಲ ಐ ಮಿಸ್ ಯು ಸ್ವೀಟಿ ಆದಷ್ಟು ಒಬ್ಬನೇ ಇರೋಕ್ಕಾಗಲ್ಲ ನನಗೆ ಅದ್ರ ಸಲಿಂದ ಇನ್ನೊಂದು ಸ್ವೀಟಿ ಇಲ್ಲಾಂದ್ರೆ ಕ್ಯೂಟಿಗೆ ತರಮಂತ ಇನ್ನೂ ಒಂದೇ ತರಮಂತ ಜಾಸ್ತಿ ಬೇಡ ಸುಮ್ಮನೆ ಅಟ್ಯಾಚ್ಮೆಂಟ್ ಆಗೋದು ಆಮೇಲೆ ಅವ್ಕೆ ಹಿಂಗೆ ಆಗೋದು ನಮಗೆ ಮಾತಾಡೋದು ಮನಸ್ಸು ನೋವಾಗೋದು ಬೇಡ ಒಂದೇ ಒಂದು ತರ್ತೀನಿ ಏನಾದರೂ ಒಂದು ತರ್ತೀನಿ ನಿಮ್ಗೆ ಸರ್ಪ್ರೈಸ್ ಇರ್ತದೆ ಅದು ಹೇಳಲ್ಲ ಒಂದು ಪ್ರಾಣಿ ತರ್ತೀನಿ ಆ ಪ್ರಾಣಿನೇ ನಾನು ಆ ಪ್ರಾಣಿ ಇರ್ತೀವಿ ಆರಾಮಾಗೆ ಒಬ್ಬನಿಗೆ ಇರೋಕ್ಕೆ ಭಾಳ ಬೇಸರ ಗೈಸ್ ನಿಮ್ಗೆ ಗೊತ್ತಲ್ಲ ನೀವು ಇದ್ದೀರಿ ಕಾಮೆಂಟ್ ಹಾಕ್ತೀರಿ ನೀವು ಒಬ್ಬನೇ ಇಲ್ಲ ನೀವು ನಿಮ್ಮ ಜೊತೆ ನಾವಿದೆ ಅಂತ ಹೇಳಿ ನೀವು ಇದ್ದೀರಿ ನೀವಿಲ್ಲ ಅಂತಿಲ್ಲ ಬಟ್ ಪ್ರೆಸೆಂಟಾಗಿ ಬೇಕಲ್ಲ ಪ್ರೆಸೆಂಟಾಗಿ ಯಾರೂ ಇಲ್ಲ ಅರ್ಸಿಲ್ಲ ಪ್ರೆಸೆಂಟಾಗಿ ಅದಕ್ಕೆ ಕರ್ಕೊಂಡು ಯಾವುದಾದ್ರೂ ಒಂದು ಪ್ರಾಣಿ ತರಮಂತ ತಂದು ಅದ್ರ ಜೊತೆ ಇರೋಮಂತ ಗೈಸ್ ಇದು ಊಟ ಮಾಡ್ತೀನಿ ಉದ್ರಿ ಮಾತಾಡೋಕೆ ಬಿಟ್ಟು ಭಾಳ ಕೆಟ್ಟ ಹಸು ಎದ್ದು ಗಾಯ್ಸ್ ಊಟ ಹಾಕೊಂಡು ಸಿಗ್ತೀನಿ ತಟ್ರಿ ಗಾಯ್ಸ್ मुंह से सुपारी निकाल के बात कर रहे बाबा ನೋಡ್ರಿ ಗಾಯ್ಸ್ ಶಿಸ್ತು ಊಟ ಹಾಕೊಂಡಿನಿ ಶಿಸ್ತು ಚಿಕನ್ 65 ಒಣಗಿ ರೊಟ್ಟಿ ಅದನ್ನೇ ಶಿಸ್ತು ಸಪಾಸಟ್ ಮಾಡೋ ಮತ್ತು ಬರೀ ಈಗ ಪಟಾಪಟ ಅಂತ ಹೇಳಿದ್ರೆ ಕಷ್ಟಪಟ್ಟು ವಿಡಿಯೋ ಮಾಡೋದಿಲ್ಲ ಮಾಡೋದಾಗಿಲ್ಲ ಭಾಳ ಹೋಗಿತ್ತು ಅದ್ರ ಸಲಿಂದ ಊಟ ಅಡುಗೆ ಮಾಡೋದೆಲ್ಲ ತೋರಿಸಿಲ್ಲ ಏಕ್ ನಂಬರ್ ಗೈಸ್ ಪಟಾಪಟ ಅಂದ್ರೆ ಸಪಾಸಟ್ ಮಾಡ್ತೀನಿ ಸಪಾಸಟ್ ಮಾಡಿ ಆಮೇಲೆ ಸಿಗ್ತೀನಿ ನಿಮಗೆ ಗೈಸ್ ಊಟ ಆಗಿದ್ದ ತಡ ಸಸ್ತಾನಸಿ ತೊಗೊಂಬಂದಿನಿ ಸಸ್ತಾನಸಿ ಅಂದರೆ ಯಾಕೋ ಒಂಥರ
ಏನು ಹೇಳಿ ಸಸ್ತನಾಶ ಬಗ್ಗೆ. ಸಸ್ತನಾಶ ಇಸ್ ಒಂದು ಎಮೋಷನ್ ಊಟ ನನಗೆ ಗಾಯ್ಸ್. ಇದು ಹೆಂಗೆ ಬಿಡ್ಬೇಕನ್ನೋ ಸ್ವಲ್ಪ ಹೇಳ್ಕೊಡ್ರಿ ಗಾಯ್ಸ್. ನನಗೆ ಹುಡುಗರಿಗೆ ಸಂಜೆಗನ ಧಾರಾವಾಹಿ ಬೇಕನ್ನಿಸ್ತದಲ್ಲ ಆ ಟೈಪ ನನಗೆ ಊಟ ಆಗೋಣ ಇದು ಬೇಕನ್ನಿಸ್ತದೆ. ಏನೋ ಗೊತ್ತಿಲ್ಲ, ಬೆಳಗ್ಗೆ ನಾಷ್ಟ ಆದ್ರೂ ಬೇಕು, ಮಧ್ಯಾಹ್ನ ಊಟ ಆದ್ರೂ ಬೇಕು, ಇವಾಗ ಊಟ ಆದ್ರೂ ಬೇಕು, ಈ ಥರ ಅದು ಗಾಯ್ಸ್. ಸ್ವಲ್ಪ ಇದು ಬಿಡ್ಬೇಕಂದ್ರೆ ಇದು ನೀವು ಹೇಳ್ತಾರೆ ಸಿಕ್ಕಾಬಿಡ್ತೀನಿ ಕಮೆಂಟ್ ಮಾಡಿರಿ. ಹೆಲ್ದಿ ಅಲ್ಲ ಅಣ್ಣ ಅದು, ಬಿಡ್ರಿ ಕುಡಿಬೇಡ್ರಿ ಅಂತ ಹೇಳಿದ್ರೆ ನಾನು ಭಾಳ ಟ್ರೈ ಮಾಡಿ ಅಷ್ಟಾದರೂ ಆಗ್ತಿಲ್ಲ. ನೀವು ಸ್ವಲ್ಪ ಕಾಮೆಂಟ್ ಮಾಡಿರಿ ಏನು ಮಾಡ್ಬೇಕು ಇದು ಬಿಡಬೇಕು ಅಂದ್ರೆ. ಬರೀ ಯಾರು ಒಂದಿಷ್ಟು ಸಸ್ತನಾಶ ಮಾಡಮಂತ ಗೈಸ್. ಸಿಕ್ಕಾಪಟ್ಟೆ ಕೂದಲತ್ತವ, ಅದಕ್ಕೆ ಒಂದಿಟ್ಟು ಎಣ್ಣೆ ಹಾಕಿ ಮೆಸೇಜ್ ಮಾಡ್ಕೊಂಡಿನಿ. ಸಿಕ್ಕಾಪಟ್ಟೆ ಏನು ಹೇಳ್ತಿರಪ್ಪ, ಚಟ್ಟಂಬಳ ಆಯ್ತು ಏನು ಮಾಡ್ತೀನಿ ಟಕಳ ಅಂತ ನನಗೆ ಅದೇ ಒಂದು ಅಂಜಿಕೆ. ಯಾರಿಗಾದರೂ ಏನಾದರೂ ಈ ಎಣ್ಣೆ ಅಂದರೆ ಕೂದಲ ಉದುರ್ಲಾರ್ದಂಗೆ ಏನಾದರೂ ಮನೆ ಮದ್ದುಗಳು ಗೊತ್ತಿದ್ದಂದ್ರೆ ಸ್ವಲ್ಪ ಕಾಮೆಂಟ್ ಮಾಡಿರಿ ಗಾಯ್ಸ್. ಸ್ವಲ್ಪ ನಿಮ್ಮ ಬೈದು ಕೂದಲ ಟಕಳ ಆಗೋಕ್ಕಿಂತ ಮುಂಚೆ ಸ್ವಲ್ಪ ಏನಾದರೂ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಕೊಳ್ಳೋ. ಮತ್ತು ತಲೆ ಮೇಲೂ ಮಾರಿ ಮೇಲಂತೂ ಕಂಡಪಟ್ಟೆ ಆಗ್ಯಾವ, ಬಟ್ ಬೆಳಗಾಗಿಲ್ಲ. ವಿಡಿಯೋ ಎಂಡ್ ಮಾಡೋ ಟೈಮಿಂಗ್ ಇವಾಗ. ಐ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಸರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ನಾಳೆ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅಷ್ಟೇ.